ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕುಂಭರಾಶಿಯ 2026 ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ತಮಗೆ ನಾವಿಲ್ಲಿ ನೋಡೋದಾದರೆ ವೃತ್ತಿಪರ ಆಕಾಂಕ್ಷೆಗಳಿಗೆ ನೆರವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಕುಜ, ಶನಿ, ರಾಹು, ಕೇತು ಅಶುಭ ಫಲ ನೀಡೋದ್ರಿಂದ ತಮ್ಮ ಗ್ರಹಗಳ ಪ್ರಭಾವದಿಂದ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡಿಕೆಗಳಾಗುವಂಥದ್ದು, ಆತಂಕದ ಖರ್ಚು ಹೆಚ್ಚಾಗುತ್ತೆ. ಬುಧನಿಂದಾಗಿ ಬೇಸರ ಸನ್ನಿವೇಶಗಳು ದೂರವಾದಾಗ ಮನೆಯಲ್ಲಿ ಆನಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳು ಬರ್ತಾ ಹೋಗುತ್ತೆ. ಸನ್ನಿವೇಶಗಳು ದೂರವಾದಾಗ ಮನೆಯಲ್ಲಿ ಆನಂದಗಳು ತುಂಬ ಚೆನ್ನಾಗಿರುತ್ತೆ ಅಂತಲೂ ಸಹಿತ ಹೇಳ್ಬೋದು. ಮತ್ತು ಕೆಲವರಿಗೆ ಪ್ರವಾಸದ ಒಂದು ಯೋಗಗಳು ಬರುವಂಥದ್ದು, ವೃತ್ತಿಪರ ಆಕಾಂಕ್ಷೆಗಳಿಗೆ ಒಂದು ಉತ್ತಮವಾದಂಥ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ಇದೆ. ಕುಜ, ಶನಿ, ರಾಹು, ಕೇತು ಅಶುಭ ಫಲ ನೀಡೋದ್ರಿಂದ ಗ್ರಹಗಳು ಈ ಒಂದು ಪ್ರಭಾವದಿಂದ ವ್ಯವಹಾರದಲ್ಲಿ ಹಿನ್ನಡೆ, ಆತಂಕದ ಖರ್ಚು, ಬುಧನಿಂದಾಗಿ ಬೇಸರ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ಯಾರಿಗೋ ತೊಂದರೆ ಕೊಡದಿದ್ರು ನನಗೆ ಯಾಕೆ ಇನ್ನೊಂದು ಆತಂಕ ಅನ್ನುವಂತಹ ವಿಚಾರಗಳು ತಮ್ಮ ಪ್ರಶ್ನೆ ತಮಗೆ ಕಾಡುವಂತಹ ಸಾಧ್ಯತೆಗಳು ಬರಬಹುದು. ಮತ್ತು ಸಮಚಿತ್ತರಿಂದ ಭಾವನೆಗಳು ಮತ್ತು ತಮ್ಮ ಒಂದು ನಿರ್ಣಯಗಳು ಸಾರಥ್ಯದಲ್ಲಿ ತುಂಬಾ ಒಂದು ದೃಢೀಕರಣವಾದಂಥ ನಿರ್ಧಾರವನ್ನು ತಾವು ತೆಗೆದುಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ಈ ಒಂದು ಈ ತಿಂಗಳ 2ನೇ ಭಾಗದಲ್ಲಿ ನಿಮ್ಮ ಆತ್ಮವಿಶ್ವಾಸ ಏರಲಿದೆ. ಯಶಸ್ಸು ಪ್ರಾಪ್ತಿಯಾಗುವಂತಹ ಒಂದು ವಿಚಾರಗಳು ಬರುತ್ತದೆ. ಮತ್ತು ಸವಾಲುಗಳನ್ನು ತಾವು ನೇರವಾಗಿ ಈಸಿಯಾಗಿ ತಾವು ಅದನ್ನು ಬಗೆಹರಿಸ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಕುಂಭರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳ ಮಾತ್ರ ಸ್ವಲ್ಪ ಸದೃಢತೆ ಮತ್ತು ಅವರ ಪರಿಶ್ರಮದ ಮೇಲೆ ನಿಂತಿರುತ್ತೆ. ಗ್ರಹಗಳ ಒಂದು ನೀಚ ವಕ್ರ ದೃಷ್ಟಿಯಿಂದ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಜಾಗೃತಿಯನ್ನು ವಹಿಸಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು 2026 ಏಪ್ರಿಲ್ ತಿಂಗಳ ಕುಂಭರಾಶಿಯ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ಪಡ್ಕೊಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ತಾವು ಕರೆ ಮಾಡಿದ್ರೆ ತಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು ಅಂತ ಹೇಳ್ತಾ ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.